ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋದ ಚತುಷ್ಪಥ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಹೆದ್ದಾರಿ ಪಕ್ಕದಲ್ಲಿ ಸಮರ್ಪಕವಾಗಿ ಗಟಾರ್ ನಿರ್ಮಿಸದ ಕಾರಣ ಹೆದ್ದಾರಿಯಲ್ಲಿ ಮಳೆ ನೀರು ತುಂಬಿಕೊಂಡು ಹರಿಯುವಂತಾಗಿದೆ. ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದ್ದು ಅಪಘಾತ ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ. ಜಿಲ್ಲೆಯಲ್ಲಿ ಹಾಗೂ ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಕೆಲವೆಡೆ ಅವೈಜ್ಞಾನಿಕವಾಗಿದ್ದರೆ ಇನ್ನು ಕೆಲವೆಡೆ ಅಪೂರ್ಣವಾಗಿದೆ. ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದ ಐಆರ್ಬಿಯವರು ಮಾತ್ರ ಯಾರಿಗೂ ಕ್ಯಾರೆ ಎನ್ನದೆ ಟೋಲ್ ಶುಲ್ಕ ಸಂಗ್ರಹಣೆಗಷ್ಟೇ ಹೆಚ್ಚಿನ ಒತ್ತು ನೀಡಿದಂತಿದೆ. ಇದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವವರು ಮತ್ತು ಹೆದ್ದಾರಿ ಅಕ್ಕಪಕ್ಕದ ನಿವಾಸಿಗಳು ಮಾತ್ರ ನಿತ್ಯವೂ ಪರಿತಪಿಸುವಂತಾಗಿದೆ. ಹೆದ್ದಾರಿ ಅಂಚಿಗೆ ನೀರು ಹರಿದು ಹೋಗಲು ಸಮರ್ಪಕ ಗಟಾರ ವ್ಯವಸ್ಥೆ ಮಾಡದೇ ಇರುವುದರಿಂದ ಹೆಚ್ಚಿನ ಮಳೆ ನೀರು ಹೆದ್ದಾರಿಯಲ್ಲಿಯೇ ಹರಿದು ಹೋಗುತ್ತಿದ್ದು ನೀರಿನ ಹರಿವಿನ ಪ್ರಮಾಣ ಅರಿಯದೆ ಅನೇಕ ವಾಹನ ಚಾಲಕರಿಗೆ ವಾಹನದ ಮೇಲಿನ ನಿಯಂತ್ರಣ ಸಿಗದೆ ಅಪಘಾತ ಪಡಿಸಿಕೊಳ್ಳುವಂತಾಗಿದೆ. ಜೂನ್ 24ರ ಸೋಮವಾರ ಕೂಡ ಅಂಕೋಲಾದ ನೀಲಂಪುರ ಬಳಿ ಸಂಭವಿಸಿದ ಅಪಘಾತದಿಂದ ಕಾರ್ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಬಳಿಕ ಪಲ್ಟಿಯಾದ ಕಾರನ್ನ ಸ್ಥಳೀಯರ ಸಹಕಾರದಲ್ಲಿ ಎತ್ತಲಾಗಿದೆ. ಇನ್ನು ಈ ನೀಲಂಪುರ ಬಳಿ ಈ ಹಿಂದಿನಿಂದಲೂ ಅಂಬೇಡ್ಕರ್ ವೃತ್ತ ಎಂಬ ಬೋರ್ಡ್ ಇದ್ದು ಇಲ್ಲಿ ಸರ್ಕಲ್ ನಿರ್ಮಾಣ ಮಾಡಬೇಕೆಂಬ ಆಗ್ರಹ ಇದೆ. ಕಾರವಾರ ಕುಮಟಾ ಮುಖ್ಯ ಹೆದ್ದಾರಿಯೂ ಇದಾಗಿದ್ದು ಅಜ್ಜಿಕಟ್ಟ ಮಾರ್ಗವಾಗಿ ಅಂಕೋಲಾ ಪಟ್ಟಣ ಸೇರುವ ಮುಖ್ಯ ರಸ್ತೆ ತಿರುವು ಇಲ್ಲಿಯೇ ಬರುತ್ತಿದ್ದು ಬಹು ಸಂಚಾರ ನಿಬಿಡ ಪ್ರದೇಶವಾಗಿದೆ. ಈ ಪ್ರದೇಶ ಅತಿಯಾದ ಇಳಿಜಾರು ಉಬ್ಬು ತಗ್ಗುಗಳಿಂದ ಕೂಡಿದ್ದು ಹಾವು ಹರಿದಂತೆ ವಾಹನಗಳು ಚಲಿಸಬೇಕಾದ ಅನಿವಾರ್ಯತೆ ಇದೆ. ಅಪಾಯಕಾರಿಯಾದ ಈ ಸ್ಥಳದಲ್ಲಿ ಸರ್ಕಲ್ ನಿರ್ಮಾಣ ಮಾಡದಿದ್ದರೆ ಮುಂದೆ ಮತ್ತಷ್ಟು ಅಪಘಾತ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ನೀರು ಹರಿದು ಹೋಗಲು ಗಟಾರು ವ್ಯವಸ್ಥೆ ಕೈಗೊಳ್ಳದಿರುವುದರಿಂದ ಹೆದ್ದಾರಿಯಿಂದ ಹೆಚ್ಚಿನ ನೀರು ಅಂಕೋಲಾ ಪಟ್ಟಣ ಸೇರುವ ಮುಖ್ಯ ರಸ್ತೆಗೆ ನುಗ್ಗಿ ಅಜ್ಜಿಕಟ್ಟಕ್ಕಿಂತ ಮುಂದೆ ಕಾಂಕ್ರೀಟ್ ರಸ್ತೆಯಲ್ಲಿಯೇ ಹರಿಯುವುದರಿಂದ ಚಾಲಕರ ನಿಯಂತ್ರಣ ತಪ್ಪುವ ವಾಹನಗಳು ಅಪಘಾತಕ್ಕೀಡಾಗುವಂತಾಗಿದೆ. ಅಲ್ಲದೆ ಹೆದ್ದಾರಿ ಹಾಗೂ ಒಳರಸ್ತೆಯ ಅಂಚಿಗೆ ನಡೆದುಕೊಂಡು ಹೋಗುವ ಇಲ್ಲವೇ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವವರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಮತ್ತಿತರರಿಗೆ ಇತರೆ ವಾಹನ ಸಂಚಾರದಿಂದ ರಾಡಿ ನೀರಿನ ಪ್ರೋಕ್ಷಣೆಯಾಗುತ್ತದೆ. ಇದರಿಂದ ಸಣ್ಣಪುಟ್ಟ ವಾಹನ ಸವಾರರು ಮತ್ತು ಪಾದಚಾರಿಗಳ ನಡುವೆ ಮಾತಿನ ಚಕಮಕಿಯು ನಡೆಯುತ್ತಲೇ ಇರುತ್ತದೆ. ಹಾಗಾಗಿ ಸಂಬಂಧಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಅಂಬೇಡ್ಕರ್ ವೃತ್ತ ಎಂದಿರುವ ಸ್ಥಳದಲ್ಲಿ ವ್ಯವಸ್ಥಿತ ಸರ್ಕಲ್ ನಿರ್ಮಿಸುವಂತೆ ಐಆರ್ಬಿ ಮತ್ತು ಎನ್ಎನ್ಎಚ್ಐ ನವರಿಗೆ ಸೂಚಿಸಿ ತಮ್ಮ ಜವಾಬ್ದಾರಿ ಹಾಗೂ ಜನಪರ ಕಾಳಜಿ ತೋರಬೇಕಿದೆ. ಸೋಮವಾರ ಸಂಜೆ ನಡೆದ ಪ್ರತ್ಯೇಕ ಇನ್ನೊಂದು ಘಟನೆಯಲ್ಲಿ ಬಾಳೆಗುಳಿ ಹೆದ್ದಾರಿ ಅಂಚಿನ ಮಹಾದೇವ ಗ್ಯಾರೇಜ್ ಎದುರು ರಸ್ತೆ ಬದಿ ಸ್ವಲ್ಪ ಪ್ರಮಾಣದ ನೀರು ನಿಂತಿದ್ದರಿಂದ ಹೆದ್ದಾರಿ ಅಂಚಿನ ಗುಂಡಿ ಗಮನಕ್ಕೆ ಬರದೆ ವಾಹನ ಚಲಾಯಿಸಿದ್ದರಿಂದ ಪಿಕಪ್ ವಾಹನವೊಂದರ ಹಿಂಬದಿ ಚಕ್ರಗಳು ಗುಂಡಿ ಮತ್ತು ರಾಡಿ ನೀರಿನಲ್ಲಿ ಸಿಲುಕಿ ಮುಂದೆ ಚಲಿಸಲಾಗದೆ ಪರದಾಡಿದ ಘಟನೆ ಕೂಡ ನಡೆದಿದೆ. ಈ ಭಾಗದಲ್ಲಿ ಇನ್ನಷ್ಟು ಅಪಘಾತಗಳು ಸಂಭವಿಸುವ ಮೊದಲು ಜಿಲ್ಲಾಧಿಕಾರಿಗಳು ಐಆರ್ಬಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.